ಕೇಳಿದೆ ನಿಮ್ಗೆ ಹೇಳಿದೆ ಅವರೇ ನಿಮ್ ಚಿಕ್ಕಬಳ್ಳಾಪುರದ ಒಂದಷ್ಟು ಅಭಿಮಾನಿಗಳು ಅಲ್ಲೆಲ್ಲ ಅವರು ಸೆಲೆಬ್ರೇಷನ್ ಮಾಡ್ತಾರಲ್ಲ ಅವ್ರಿಗೆ ಏನೇನು ಚಿಕ್ಕಬಳ್ಳಾಪುರ ಸರ್ ಚಿಕ್ಕಬಳ್ಳಾಪುರದ ಸೆಲೆಬ್ರೇಷನ್ ಮಾಡೋದು ಇವತ್ತೇ ಅಲ್ಲ ಸರ್. ನೋಡಿ ಈಗ ಆಲ್ರೆಡಿ ಬಂದಿದ್ದಾರೆ ನಮ್ಮ ಡಿಸ್ಟ್ರಿಕ್ಟ್ ಲೆವೆಲ್ ಇವರೆಲ್ಲ ಸೀನಣ್ಣ ಇವರೆಲ್ಲ ಇದ್ದಾರೆ. ಈಗ ಆಲ್ರೆಡಿ ನಾನು 4-5 ಕಡೆ ನನಗೆ ಇದೇ ತರ ಕೇಕ್ ಅಲ್ಲಿ ತಂದು ರೆಡಿ ಆಗಿದ್ದಾರೆ. ಶಿಡ್ಲಘಟ್ಟದಲ್ಲಿ ಒಂದಷ್ಟು ರೆಡಿ ಆಗಿದ್ದಾರೆ. ಈಗ ರೆಡಿ ಇದಾರೆಲ್ಲ ನಾವು ಹೋಗೋಣ ಅಂತ ಇದ್ದಾರೆ. ಅಂದ್ರೆ ಇದು ನನ್ನನ್ನ ರಾಜಕೀಯವಾಗಿ ಅಂದಿದ್ರೆ ನಾನು ಯಾವಾಗಲೂ ಹೋಗಿ ನಮ್ಮ ಪ್ರದೀಪ್ ಈಶ್ವರ್ ಕೂಡ ನನ್ನ ಸ್ನೇಹಿತರೆ. ನಾನು ಹೋಗಿ ನಿಂತ್ಕೊಂಡು ಇನ್ನೇನೋ ಮಾಡ್ಬಿಡ್ತಿದ್ದೆ. ಸುಧಾಕರ್ ಅವರು ನಮ್ಮ ಸ್ನೇಹಿತರೆ. ಆದ್ರೆ ನನಗೆ ರಾಜಕೀಯವಾಗಿ ಸಿನಿಮಾ ಕ್ಷೇತ್ರದ ನನಗೆ ಜಾಸ್ತಿ ಒಲವಿತ್ತು. ಹಾಗಾಗಿ ನಾನು ಸಪೋರ್ಟ್ ಮಾಡ್ತಿದ್ದೆ. ನನಗೆ ಯಾರು ಒಳ್ಳೆ ಕ್ಯಾಂಡಿಡೇಟ್ ಇದ್ದಾರೆ ಅವ್ರಿಗೆ ಸಪೋರ್ಟ್ ಮಾಡಿದ್ದೀನಿ. ಒಳ್ಳೆ ಕೆಲಸಗಳಿಗೂ ಸಪೋರ್ಟ್ ಮಾಡಿದ್ದೀನಿ. ಸೊ ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟ ಅದು ನಮ್ಮ ಊರದು, ಕೇಶವರ ನಮ್ಮ ಹಳ್ಳಿ ಅದು. ಇದಕ್ಕೆ ಏನ್ ಮಾಡ್ಬೋದು ನನ್ನಿಂದ ಆಗಿದೆ. ಹಂಗಂತ ನಾನೇನು ದೊಡ್ಡ ಜನಸೇವಕ ಜನನಾಯಕ ಅಂತ ಅಲ್ಲ ಸರ್. ನಾನು ಆರ್ಡಿನರಿ ಮ್ಯಾನೆ. ನಮ್ಮ ತಂದೆ ಗ್ರಾಮ ಪಂಚಾಯತಿ ಮೆಂಬರ್ ಹತ್ರ ಹೇಳಿ ಒಂದೇನೋ ಕೆಲಸ ಮಾಡ್ಬೇಕು, ಚೇರ್ಮನ್ ಹತ್ರ ಹೋಗ್ಬೇಕು ಅಂತಂದ್ರೆ ಆಗ ದಿನಗಳು ಕಷ್ಟ ಇತ್ತು. ಇವತ್ತು ಗೊತ್ತಿಲ್ಲ. ಇವತ್ತು ಈಗ ಬೆಳಗ್ಗೆ ಪ್ರದೀಪ್ ಅವ್ರು ಮಾಡಿದ್ರು. ಎಲ್ರು ನಂಗೆ ಗೊತ್ತಿದ್ದಂಗೆ ಎಲ್ರು ಅಣ್ಣ ಎಲ್ಲಿದ್ರಿ ಅಣ್ಣ ಅಂತ ಕೇಳ್ತಾರೆ. ಬೆಳಿಗ್ಗೆ ಬರ್ತಾರೆ ಪ್ರತಿ ಬರ್ಡೇಗೂ. ಇದು ನಂದಲ್ಲ, ಇದು ಇಲ್ಲ ಯಾವುದೋ ಜನ್ಮದ ಪುಣ್ಯ ಇರ್ಬೋದು. ಚಂದ್ರು ಅಷ್ಟು ದೊಡ್ಡ ಬುದ್ಧಿವಂತ ಅಲ್ಲ. ಚಂದ್ರು ನಿಜವಾಗ್ಲೂ ದಡ್ಡ. ಇದು ಹೆಂಗ್ ಸಿಗುತ್ತೋ ಗೊತ್ತಿಲ್ಲ. ಇಲ್ಲ ನಮ್ಮ ತಂದೆ ತಾಯಿ ಮಾಡಿದ ಪುಣ್ಯ ಇರ್ಬೋದು. ಇಷ್ಟೆಲ್ಲ ನಿಮಗೆ ಕೊಟ್ಟಿರತಕ್ಕಂಥ ಆಶೀರ್ವಾದ ಇರ್ಬೋದು. ಗೊತ್ತಿಲ್ಲ ಸರ್. ನೇಚರ್ ಜೊತೆ ಹೋಗ್ತಾ ಇದ್ದೀನಿ. ನಿಮ್ ಸಪೋರ್ಟ್ ಇರ್ಲಿ. ರಾಜಕೀಯ ಬೇಗ ಬರೋದು ಕೇಳ್ಕೊತೀವಿ ಸರ್. ಸರ್ ತುಂಬಾ ಆಸೆ ಇತ್ತು ನನಗೆ ಮುಂಚೆ, ತುಂಬಾ ಮುಂಚೆ. ನಮ್ಮೂರಲ್ಲಿ ನಾನು MLA ಆಗಬೇಕು, ಸೇವೆ ಮಾಡಬೇಕು ಅಂತ ಮುಂಚೆ ಇತ್ತು. ಗೊತ್ತಿಲ್ಲ, ಇತ್ತೀಚೆಗೆ ನನಗೆ ಇಲ್ಲೇ ಬ್ಯುಸಿ ಆಗೋಗಿದ್ದೀನಿ. ಸಿನಿಮಾ ಇದೆ, ತೋಟ ಇದೆ, ಕೆಲಸ ಇದೆ, ತುಂಬ ಕೆಲಸ ಕೊಟ್ಟಿದ್ದಾರೆ ಎಲ್ಲ. ಸೊ ಇದಕ್ಕೆ ನಂಗೆ ಟೈಮ್ ಸಾಕಾಗ್ತಾ ಇಲ್ಲ. ಇದು ನಾನಾಗಿ ನಾನು ಯಾವುದೋ ಪ್ಲಾನ್ ಮಾಡಲ್ಲ ಸರ್. ಈಗ ನಾನು ಎಲ್ಲೋ ಒಂದು ಹಳ್ಳಿಲಿ ಹುಟ್ಟಿದೆ, ಯಾವುದೋ PUC ಫೇಲ್ ಆದೆ. ನಮ್ಮ ತಂದೆ ಹೊಡಿತಾರಂತ ಬೈಕ್ ಬೆಂಗಳೂರಿಗೆ ಓಡ್ ಬಂದೆ. ಹೊಡಿತಾರಂತ ಬೈಕ್ ಬಂದಿದ್ದು ನಾನು ಸರ್. ಇಲ್ದಿದ್ರೆ ಊರಲ್ಲೇ ಇದ್ದು ಅಲ್ಲೇ ತೋಟದ ಕೆಲಸ ಮಾಡ್ಕೊಂಡು ಅದೇ 2 ಎಕರೆ ಇದ್ಬಿಡ್ತಿದ್ದೆ. ಓಡ್ ಬಂದೆ ನಮ್ಮಪ್ಪ ಬೈದಿದ್ದಕ್ಕೆ. ಅಲ್ಲಿ ಓಡ್ ಬಂದೆ, ಯಾವುದೋ ಬಾರಲ್ ಕೆಲಸ ಮಾಡಿದೆ. ಅಲ್ಲಿಂದ ಬಂದೆ. ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥ ಅಂದ್ರೆ ಡೆಸ್ಟಿನಿ ಯಾವುದೇ ಮನುಷ್ಯನಿಗೆ ಏನಾದರೂ ಆಗಬೇಕು ಅಂತಿದ್ರೆ, ನಮ್ಮ ಜಗ್ಗಿನೂ ಅವರೆಲ್ಲ ನೋಡಿದ್ದೀನಿ. ನನ್ನ ಪಾಪ ಅವರೆಲ್ಲ ನಮ್ಮ ಜೊತೆ ಎಷ್ಟು ಕೆಲಸ ಮಾಡಿದ್ದಾರೆ ಅಂತ. ಏನಾದರೂ ಒಂದು ಆಗ್ಬೇಕಂದ್ರೆ ಒಬ್ಬ ಮನುಷ್ಯ ಡೆಸ್ಟಿನಿ ಕ್ರಿಯೇಟ್ ಮಾಡುತ್ತೆ. ಅವ್ನ ಅಲ್ಲಿ ಜಾಗ ಬಿಡಿಸುತ್ತೆ, ಅಲ್ಲಿಂದ ಕರ್ಕೊಂಬರುತ್ತೆ, ಇನ್ನೆಲ್ಲೋ ಬಿಡುತ್ತೆ. ಈಗ ನಾನು ಮೊನ್ನೆ ದುಬೈಗೆ ಹೋದ್ವಿ ಸರ್. ಏನೋ ಒಂದು ಬಿಸ್ನೆಸ್ ಪ್ರಪೋಸಲ್ ಮೇಲೆ ನಾನು ಅವರೆಲ್ಲ ಹೋದ್ವಿ ಸರ್. ದುಬೈಯಲ್ಲಿ ಕುತ್ಕೊಂಡು ನೋಡ್ತಾ ಇದ್ರೆ ನಮ್ಗೆ ಇಲ್ಲಿ ಏನೂ ಅನಿಸ್ತಾ ಇಲ್ಲ. ಈಗ ನಮ್ಮೂರಿಂದ ನೋಡಿ ಬೆಂಗಳೂರಿಗೆ ಬಂದಾಗೆ ಪಾಪ ಊರಲ್ಲಿ ಏನಿಲ್ವಾ ಅನ್ಸುತ್ತೆ. ಬೆಂಗಳೂರಿಗೆ ಹೋಗಿ ಬಾಂಬೆಲ್ಲಿ ನಾನು ಕಬ್ಜಾ ವ್ಯಾಪಾರ ಮಾಡುವಾಗ ಬಾಂಬೆಯಿಂದ ಬೆಂಗಳೂರು ನೋಡಿದಾಗ ನಮ್ದೇನು 300 ಥಿಯೇಟರ್ ಅಷ್ಟೇ ಇದೆ, ಇಲ್ಲಿ ದೊಡ್ಡ ಸಮುದ್ರ ಅನ್ಸುತ್ತೆ. ಅದು ಬಿಟ್ಬಿಟ್ಟು ಗಲ್ಫ್ ಕಂಟ್ರೀಸ್ಗೆ ಹೋದಾಗ ಇಲ್ಲಿ ನೋಡಿದಾಗ ಇಲ್ಲೇನಿಲ್ಲಲ್ಲ, ಇಲ್ಲೊಂದು ಆಫೀಸ್ ಮಾಡ್ಬೇಕಲ್ಲ ಅನ್ಸುತ್ತೆ. ಇದು ನಾವು ನೋಡೋ ದೃಷ್ಟಿಕೋನ. ಮತ್ತೆ ತಗೊಂಡೋಗೋದಿದ್ರೆ ದೇವರು ಅದು ಏನೇನೋ ಮುಖಾಂತರವಾಗಿ ತಗೊಂಡೋಗಿ ಅದನ್ನ ತಗೊಂಡೋಗಿ ಅಲ್ಲಿ ಬಿಟ್ಬಿಡ್ತಾರೆ. ನಾನೇನೋ MLA ಆಗ್ತೀನಿ ಅಂತನೋ, ಅಥವಾ ನಾನೇನೋ ಪ್ಯಾನ್ ಇಂಡಿಯಾ ಡೈರೆಕ್ಟರ್ ಆಗ್ತೀನಿ ಅಂತನೋ, ಅಥವಾ ನಾನು ಇನ್ನೇನೋ ಆಗ್ತೀನಿ ಅಂತ ನನ್ನ ಹತ್ರ ಅಲ್ಲ. ಅದು ನನ್ನ ಹಣೆಯಲ್ಲಿ ಬರೆದಿದ್ರೆ ಅದು ಜನ, ನಿಮ್ ಪ್ರೀತಿ, ಮತ್ತೆ ಪೂರ್ವ ಜನ್ಮದ ಸುಕೃತ, ತಂದೆ ತಾಯಿ ಆಶೀರ್ವಾದ ಅದು ಕರ್ಕೊಂಡು ಹೊಟ್ಟೋಗುತ್ತೆ. ಅದು ಅವಕಾಶ ಬಂದ್ರೆ ಬಿಡಬೇಡ. ಅದು ಭಗವಂತನ ಅವಕಾಶ ಬಂದ್ರೆ ಬಿಡಬೇಡಿ. ಗೊತ್ತಿಲ್ಲ, ಅದು ಭಗವಂತನ. ಅದು ನಾನು ಯಾರು ಸರ್? ನಾವೆಲ್ಲರೂ ಕಾಯ್ತಾ ಇದೀವಿ. ನೀವು ಭಗವಂತ ಶಕ್ತಿ ಕೊಂಡು ಬಿಡೋಣ. ಮೊನ್ನೆ ತಿರುಪತಿಗೆ ಹೋಗಿ ಬಂದ್ರು ಮಂಜು. 2 ದಿನ ಕ್ಯೂ ಅಲ್ಲಿ ನಿಂತು ದರ್ಶನ ಮಾಡಿ ಬಂದ್ರು. ಅದು ಹೋದ್ರು ಒಂದಿನ ಮಂಜು ಅಲ್ಲ, ಅವರೇ ಬುಕ್ ಮಾಡ್ಕೊಂಡು ಹೋಗಿದ್ರು. 2 ದಿನ ನಿಂತಿದ್ರು. ಸೊ ಕೆಲವು ದೇವರುಗಳನ್ನ ನಾವು ದರ್ಶನ ಮಾಡ್ಬೇಕಂದ್ರೆ ಭಗವಂತ ಹೇಳ್ತಾನೆ, 2 ದಿನದಲ್ಲಿ ದರ್ಶನ ಮಾಡ್ಬೇಕಾ, 1 ದಿನದಲ್ಲಿ ದರ್ಶನ ಮಾಡ್ಬೇಕಾ, 1 hour ಅಲ್ಲೇ ದರ್ಶನ ಮಾಡ್ಬೇಕಾ, ಅವೆಲ್ಲ ನಮ್ಮ ಪುಣ್ಯಗಳ ಮೇಲೆ ನಿಂತ್ಕೊಳ್ಳುತ್ತೆ ಮಂಜು. ಸೊ ಹಂಗೆ ಗೊತ್ತಿಲ್ಲ, ದುಬೈಗೂ ಬರ್ಬೋದು ನೀವು ನಮ್ಮ ಜೊತೆ. ಗೊತ್ತಿಲ್ಲ, ನನಗಂತ ಆಸೆ ಇದೆ. ನಾನು ತುಂಬಾ ಖುಷಿ ಪಡ್ತೀನಿ. ನನಗಿಂತ ನನ್ನ ಜೊತೆ ಎಲ್ಲಾರು ಕರ್ಕೊಂಡು ಹೋಗ್ಬೇಕು ಅಂತ. ಅದು ಆಗ್ಬೋದು ಮಂಜು, ಹೇಳಿದ್ಯಾ? ಹೌದು. ಅಲ್ಲ, ಇದು ಮಂಜು ಇದು ಆಗಬಹುದು. ಇದೇನ್ ದೊಡ್ಡದೇನಲ್ಲ. ದುಬೈಗೆ ಎಲ್ಲರೂ ಹೋಗಿ ಅಲ್ಲೇ ಒಂದು ಗ್ಲೋಬಲ್ ಸಿನಿಮಾ ಅಲ್ಲೇ ಮುಹೂರ್ತ ಮಾಡೋಣ ಬಿಡು. ಆಗ್ಬೋದು. ಬುರ್ಜ್ ಖಲೀಫಾ ಮುಂದೆ ಮಾಡೋಣ. ಏನ್ ಯಾವ್ದು ಆಗಲ್ಲ ಸರ್, ಎಲ್ಲವೂ ಆಗುತ್ತೆ. ಅದೇ ಇವಾಗ ದುಬೈ ಥ್ಯಾಂಕ್ ಯು ಜಿಗಿ. ಯಾರ್ದು ಹೌದಾ? ನಮ್ದು ಯಾವ್ದಿದೆ ನೋಡಿ ಕರೆಕ್ಟ್ ಆಗಿದೆ ಬಾಯಿ.